ಜೀವನ ಯಾವ ರೀತಿ ಬದಲಾಗುತ್ತದೆ, ಜೀವನ ಈ ರೀತಿ ಬದಲಾಗ ಕಾರಣವೇ, ಅದರಲ್ಲಿ ಏನಾದರೂ ಕಾರಣಗಳಿದೆಯೇ, ಯಾವ ಉದ್ಯೋಗ ಮಾಡಿದರೂ ಕೈಗೆ ಹತ್ತುತ್ತಿಲ್ಲ, ಯಾಕೆ ಹೀಗಾಗುತ್ತದೆ, ಆದರೆ ಬೇರೆಯವರು ನನಗಿಂತ ಚೆನ್ನಾಗಿ ಅದೇ ಉದ್ಯೋಗದಲ್ಲಿ ಬಹಳ ಹಣವನ್ನು ಸಂಪಾದನೆ ಮಾಡ್ತಾರೆ, ಅವರ ಉದ್ಯೋಗ ಬಹಳ ಚೆನ್ನಾಗಿ ನಡೀತದೆ, ಯಾಕೆ ಹೀಗಾಗುತ್ತೆ, ಅದಕ್ಕೇನೋ ಕಾರಣ ಇದೆಯೇ ಮುಂತಾದ ವಿಚಾರಗಳು ಜನರು ಕೇಳುತ್ತಿರ್ತಾರೆ. ಜೀವನದಲ್ಲಿ ನಾವು ಈ ರೀತಿಯ ಬದಲಾವಣೆ ಆಗೋಕ್ಕೆ ನಾವು ಕಷ್ಟಗಳು ಯಾವ ನಿವಾರಣೆ ಆಗುತ್ತೆ ಅಂತ ತಿಳ್ಕೊಳ್ಳುವಂಥ ಕೆಲವು ರೇಖೆಗಳು, ಕೆಲವು ಚಿಹ್ನೆಗಳು ನಮ್ಮ ಹಸ್ತದಲ್ಲಿರುವುದನ್ನು ನಾವು ನೋಡಬಹುದು. ಈಗ ಕಷ್ಟ ಇರುವುದು, ಮುಂದೆ ಒಳ್ಳೆಯ ಸಮಯ ಬರುವಂತಹ ರೀತಿಯಲ್ಲಿ ನಮ್ಮ ಜೀವನ ಬದಲಾಗುವುದನ್ನು ತಿಳಿಸುವಂತಹ ಹಲವು ಸೂಚನೆಗಳು ನಮ್ಮ ಹಸ್ತದಲ್ಲಿದೆ. ಅಂತಹ ಹಸ್ತದಲ್ಲಿರುವಂತಹ ಸೂಚನೆಗಳನ್ನು ನೋಡಿಕೊಂಡು ಜೀವನವನ್ನು ಆ ರೀತಿ ನಾವು ಮಾರ್ಪಡಿಸಿಕೊಂಡಾಗ ನಮ್ಮ ಜೀವನದಲ್ಲಿ ಸುಖವಾದ ಜೀವನವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಅದಕ್ಕೆ ನಾವು ಹಲವಾರು ಚಿಹ್ನೆಗಳ ಬಗ್ಗೆ ಇದ್ದೇವೆ. ನಮ್ಮ ಹಸ್ತವನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿದಾಗ ನಮಗೆ ತಿಳಿದು ಬರುವಂತಹ ಕೆಲವು ವಿಷಯಗಳನ್ನ ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಅದಕ್ಕಿಂತ ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಂದು ನಾನು ಕೆಲವು ಅದೃಷ್ಟವನ್ನು ತರುವಂತಹ ಕೆಲವು ರೇಖೆಗಳು, ಕೆಲವು ಚಿಹ್ನೆಗಳ ಬಗ್ಗೆ ಹೇಳ್ತೀನಿ. ಅಂದರೆ ಈ ಕಷ್ಟದಲ್ಲಿದ್ದೇನೆ, ನನ್ನ ಜೀವನ ಸರಿಯಾಗ್ತಾ ಇಲ್ಲ, ಯಾವುದೇ ವ್ಯವಹಾರ ಮಾಡಿದ್ರು ಅಥವಾ ಯಾವುದೇ ಕೆಲಸ ಮಾಡಿದ್ರು ಸರಿಯಾಗ್ತಾ ಇಲ್ಲ, ಯಾಕೆ ಈಗ ಆಗ್ತಾ, ನನ್ನ ಜೀವನದಲ್ಲಿ ಯಾಕೆ ಇಂತಹ ಸಮಸ್ಯೆಗಳು ಬರ್ತಾ, ಇದಕ್ಕೇನು ಪರಿಹಾರ ಇಲ್ಲ ಮುಂತಾದ ವಿಷಯಗಳನ್ನ ನಾವು ಚರ್ಚೆ ಮಾಡಬೇಕು. ಅಂದರೆ ಪರಿಹಾರ ಎಂಬುದು ಇದೆ, ಆದರೆ ಅದಕ್ಕಾಗಿ ಪರಿಹಾರವೆಂದು ಏನೆಂಬುದನ್ನು ನಾವು ಆಮೇಲೆ ತಿಳ್ಕೊಳ್ಳೋಣ. ಈಗ ಇಂತಹ ರೇಖೆಗಳು ಹಸ್ತದಲ್ಲಿದ್ದಾಗ ಅವರಿಗೆ ಯಾವಾಗ ಯಾವ ರೀತಿಯಲ್ಲಿ ಅವರ ಜೀವನ ಬದಲಾಗುತ್ತದೆ, ಅವರ ಜೀವನದಲ್ಲಿ ಸೌಭಾಗ್ಯಗಳು ಬರಬಹುದು ಎಂಬಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈಗ ನಾನು ನಿಮಗೆ ನಮ್ಮ ಈ ಆಯುಷ ರೇಖೆಯ ಬಗ್ಗೆ ಹೇಳೋಣ. ಈ ಆಯುಷ ರೇಖೆ ಇದೆಯಲ್ಲ, ಈ ಆಯುಷ ರೇಖೆ ಕೊನೆಯಲ್ಲಿ ಮೀನಿನ ಬಾಲದಂತೆ ಸಮವಾಗಿ ಎರಡಾಗಿ ಭಾಗವಾಗಿದ್ದರೆ, ಎರಡು ಕವಲಾಗಿ ಕೊನೆಗೊಂಡಿದ್ದರೆ, ಅಂದರೆ ಎರಡು ಸಮವಾಗಿ ಮೀನಿನ ಬಾಲದಂತೆ, ಅಂದರೆ ಕೆಳಗೆ ಎ ಅಕ್ಷರ ಇದ್ದಲ್ಲ, ಯಾವುದು ಎ, ಇಂಗ್ಲಿಷ್ನ ಎ ಅಕ್ಷರದ ರೀತಿಯಲ್ಲಿ ಕವಲೊಡೆದಿದ್ದರೆ ಆ ವ್ಯಕ್ತಿ ಪ್ರಾರಂಭದಲ್ಲಿ ಬಹಳ ಕಷ್ಟದಲ್ಲಿರ್ತಾನೆ, ಕಷ್ಟಪಟ್ಟು ದುಡಿತಾನೆ, ಆದರೂ ಅವನ ಅಂದುಕೊಂಡ ರೀತಿಯಲ್ಲಿ ಅವನಿಗೆ ಫಲ ದೊರೆಯೋದಿಲ್ಲ. ಅಯ್ಯಪ್ಪ, ನನಗೆ ಈ ಕಷ್ಟಗಳೇ ಸಾಕಾಯಿತು, ಈ ಕಷ್ಟದಿಂದ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಎಂಬಂತಹ ಚಿಂತೆಗಳು ಅವರನ್ನು ಕಾಡು. ಆ ರೀತಿ ಅವ್ರ ಚಿಂತೆಯಲ್ಲೇ ಅವರ ಜೀವನದಲ್ಲಿ ಕೊರಗಿ ಕಷ್ಟಪಡ್ತೇವೆ. ಆವಾಗ ಅವರಿಗೇನು ಕೊರಗಿ ಜೀವನದಲ್ಲಿ ಕಷ್ಟಪಡುತ್ತೆ, ನಾನು ಏನಪ್ಪ ಹೀಗಾಯ್ತು, ನನ್ನ ಜೀವನ ಯಾವುದೂ ಸರಿ ಹೋಗೋದಿಲ್ಲ ಎಂಬ ಕನಸಿನಲ್ಲಿ ಅವರು ಅಂತಹ ಟೈಮಲ್ಲಿ ಹಂತ ಹಂತವಾಗಿ ಅವರ ಜೀವನ ಬದಲಾಗುತ್ತಾ ಹೋಗ್ತದೆ. ಬರುತ್ತಾ ಅವರು ಅಂದುಕೊಂಡಿರೋ ರೀತಿಯಲ್ಲಿ ಅವರ ಜೀವನಾಭಿವೃದ್ಧಿ ಆಗುತ್ತೆ, ಧನಾಭಿವೃದ್ಧಿ ಆಗುತ್ತೆ, ಅಂತಸ್ತು ಜೀವನದ ಸ್ಥಿತಿಗತಿಗಳೇ ಬದಲಾಗುತ್ತೆ. ಕೊನೆಗೆ ಅವರು ಕೋಟ್ಯಾಧಿಪತಿ ಆಗುವಂತಹ ಅದೃಷ್ಟವನ್ನು ಕಂಡುಕೊಳ್ಳುತ್ತಾರೆ. ಅದು ಯಾಕೆ ಆಯಿತು ಎಂಬುದನ್ನ ತಿಳ್ಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನೆಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದೋ ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಪೂರ್ತಿ ನೋಡಿದಾಗಲೇ ನಿಮಗೆಲ್ಲವೂ ಅರ್ಥ ಆಗುವುದು. ಆದ್ದರಿಂದ ಎಲ್ಲಾ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ಭವಿಷ್ಯ ತಿಳಿಯಬೇಕೆಂದು ತುಂಬಾ ಜನರು ಕಾಯ್ತಿದ್ದಾರೆ. ಅವರಿಗೆ ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರ್ ನೆರವು ಬರುತ್ತದೆ. ಯಾರಿಗೆ ಅದರಲ್ಲಿ ಆಸಕ್ತಿ ಮತ್ತು ನಂಬಿಕೆ ಇದೆಯೋ ಅವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಹಾಯ್ ಅಂತಾದರೂ, ಎಸ್ ಅಂತಾದರೂ, ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ಎಲ್ಲಾ ಘಟನೆಗಳು ಆರಂಭದಿಂದ ಏನೇನು ನಡೆದಿದೆ, ಮುಂದೇನಾಗುತ್ತದೆ, ಈಗೇನು ನಡೆಯುತ್ತಿದೆ ಎಂಬ ಎಲ್ಲಾ ವಿಚಾರಗಳನ್ನು ತಿಳಿಸುತ್ತಾರೆ. ಅದೇ ರೀತಿ ಜೀವನದಲ್ಲಿ ಎದುರಾಗಬಹುದಾದ ಕಷ್ಟ ನಷ್ಟಗಳಿಗೆ ಪರಿಹಾರವೇನು ಎಂಬುದನ್ನು ಕೂಡ ತಿಳಿಸುತ್ತಾರೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು.
ಅಂದ್ರೆ ಯಾವುದೇ ಆಯುಷ ರೇಖೆ ಮೀನಿನ ಬಾಲದಂತೆ ಕೊನೆಗೊಂಡಿದ್ದರೆ ಆ ವ್ಯಕ್ತಿ ಕೋಟ್ಯಾಧಿಪತಿಯಾಗುತ್ತಾನೆ, ಕೋಟ್ಯಾಧೀಶರಾಗ್ತಾನೆ. ಲಕ್ಷ ಅವರು ಜೀವನವೇ ಸುಖವಾಗಿರುತ್ತದೆ ಎಂಬುದು. ಪ್ರಾರಂಭದಲ್ಲಿರುವ ಕಷ್ಟ ನಷ್ಟ, ದುಃಖ ನೋವುಗಳು ದೂರವಾಗಿ ಅವರು ಸುಖವಾದ ಸೌಭಾಗ್ಯದಿಂದ ಜೀವನ ನಡೆಸುತ್ತಾರೆ. ಅದಾದ್ಮೇಲೆ ಈ ಮಂಗಳ ರೇಖೆ ನಿಮಗೆ ಗೊತ್ತಿದೆ. ಮಂಗಳ ರೇಖೆ ಇದು ಮಂಗಳ ಪರ್ವ 2. ಈ ಮಂಗಳ ಪರ್ವ 2ರಿಂದ ಹೀಗೆ ಒಂದು ರೇಖೆ, ಇಲ್ಲಿವರೆಗೂ ಒಂದು ರೇಖೆ, ಅಲ್ಲಿಂದ ಈ ಮಂಗಳದಿಂದ ಈ ಆಯುಷ ರೇಖೆ ಸಮಾನಾಂತರವಾಗಿ ಇಲ್ಲಿವರೆಗೂ ಒಂದು ರೇಖೆ ಬಂದಿದ್ದಾರೆ. ಅವರು ಬೇರೆಯವರ ಸಹಾಯದಿಂದ, ಬೇರೆಯವರ ನೆರವಿನಿಂದ ಅದೃಷ್ಟವಂತರಾಗುತ್ತಾರೆ. ಆ ಅದೃಷ್ಟದಿಂದ ಅವರು ಸಾಕಷ್ಟು ಹಣ ಸಂಪತ್ತನ್ನ ಗಳಿಸುತ್ತಾರೆ. ಅವರು ಆರೋಗ್ಯ ಕೆಡಬಹುದು, ಅನಾರೋಗ್ಯ ಪೀಡಿತರಾಗಬಹುದು. ಆದರೂ ಬೇರೆಯವರ ನೆರವು ಸಹಕಾರ ಇರೋದ್ರಿಂದ ಅವರು ಆದಷ್ಟು ಬೇಗನೆ ತಮ್ಮ ಆರೋಗ್ಯವನ್ನ ಮರಳಿ ಪಡೆದು ಉತ್ತಮ ರೀತಿಯಲ್ಲಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಅಂದರೆ ಮಂಗಳ ರೇಖೆ ಹೀಗೆ ಇದ್ದರೆ ಅವರಿಗೆ ಅಂತಹ ಸೌಲಭ್ಯಗಳು ದೊರೆಯುತ್ತದೆ. ಅವರಿಗೆ ಬರುವ ಕಷ್ಟ ನಷ್ಟಗಳು ಬೇಗನೆ ದೂರವಾಗುತ್ತದೆ. ಇನ್ನು ಈ ರೇಖೆ ನೋಡಿ, ಮಂಗಳ ರೇಖೆ ಅದೇ ಹೇಳಿದಂಗೆ ಈ ಮಂಗಳ ರೇಖೆ ಹೀಗಿದ್ದು ಹೀಗೆ ಅಡ್ಡ ರೇಖೆಗಳು, ಇಲ್ಲಿ ಮಂಗಳ ರೇಖೆ ಅಡ್ಡ ರೇಖೆಗಳು ಕಾಣಿಸಿಕೊಂಡರೆ ಅವರಿಗೆ ಧನ ನಷ್ಟ, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ, ರೋಗ ರುಜಿನಗಳಿಂದ ನರಳುವಂತಹ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇರಬೇಕು. ಅಪಘಾತವಾಗುವಂತಹ ಸೂಚನೆಯೂ ಇದೆ. ಆದುದರಿಂದ ಅವರ ಜೀವನದಲ್ಲಿ ಅವರು ತುಂಬಾ ಎಚ್ಚರವಾಗಿರಬೇಕು. ಎಚ್ಚರವಾಗಿರದಿದ್ದರೆ ಅವರ ಜೀವನದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸಿ ನೋವು ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ. ಅಂದರೆ ಅವರು ಮಾಡುವ ಪ್ರತಿಯೊಂದು ಕೆಲಸವನ್ನು ಒಳ್ಳೆಯ ಚೆನ್ನಾಗಿ ಎಚ್ಚರಿಕೆಯಿಂದ ಮಾಡಬೇಕು. ಅವರು ಪ್ರಯಾಣ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಕುಡಿದು ಗಾಡಿ ಓಡಿಸುವಂತಹ ಕೆಲಸಗಳನ್ನು ಮಾಡಬಾರದು. ಹಾಗೆಯೇ ಅವರಿಗೆ ರೋಗ ಬರದಂತೆ ಆಹಾರದಲ್ಲಿ ಕ್ರಮವರಿತು ಆಹಾರವನ್ನು ತೆಗೆದುಕೊಳ್ಳಬೇಕು. ಹಾಗಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಉತ್ತಮ. ಹಾಗೆ ಅವರು ತಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಶಿಸ್ತುಬದ್ಧವಾದ ಜೀವನ ನಡೆಸುತ್ತಾ ಬಂದರೆ ಬರಬಹುದಾದ ಕಷ್ಟ ನಷ್ಟಗಳು ನೋವುಗಳನ್ನ ಅವರು ಅನುಭವಿಸದೆ ಜೀವನದಲ್ಲಿ ಸುಖವಾಗಿರಲು ಸಾಧ್ಯವಾಗುತ್ತದೆ. ಅಂದರೆ ಕಷ್ಟ ಬರಬಹುದು, ಅದು ಸೂಚನೆ ಆಗಿರುತ್ತದೆ. ಆ ಸೂಚನೆ ಅವರಿಂದ ದೂರವಾಗಿ ಹೋಗ. ಇನ್ನು ಇದೇ ಮಂಗಳ ಇಲ್ಲಿ ಮಂಗಳ ರೇಖೆ ಇಲ್ಲಿಂದ ಇಲ್ಲಿಗೆ, ಈ ಮಂಗಳದಿಂದ ಗುರು ಪರ್ವಕ್ಕೆ ಒಂದು ಲಂಬ ರೇಖೆ, ಮಂಗಳ ಪರ್ವದಿಂದ ಮಂಗಳಕ್ಕೆ ಒಂದು ಲಂಬ ರೇಖೆ ಇದ್ದರೆ ಆ ವ್ಯಕ್ತಿಗೆ ಅವರಿಗೆ ಸರ್ಕಾರಿ ನೌಕರಿ ಸಿಗುವುದು ಗ್ಯಾರಂಟಿ. ಅವರು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಟ್ಟರೆ, ಸರ್ಕಾರಿಯಾಗಿ ಅವರು ಟೆಸ್ಟ್ಗಳನ್ನು ಬರೆದರೆ ಅವರು ಅದರಲ್ಲಿ ಪಾಸ್ ಆಗಿ ಅವರು ಸರ್ಕಾರಿ ನೌಕರಿಗೆ ಸೇರುವಂತಹ ಅದೃಷ್ಟ ಅವರಿಗೆ ಇದೆ ಎಂಬುದನ್ನು ಅದು ತಿಳಿಸುತ್ತದೆ. ಅದಕ್ಕಾಗಿ ಅವರು ಸರಿಯಾದ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡದಿದ್ದರೆ ಅವರಿಗೆ ಅದನ್ನು ಸಿಗುವುದಿಲ್ಲ. ಗೌರವ, ಅವರಿಗೆ ಉತ್ತಮ ಗೌರವ, ಉನ್ನತ ಸ್ಥಾನಮಾನವು ಎಲ್ಲವೂ ಸಿಗುವಂತಹ ಸೂಚನೆ ಅದು. ಅವರಿಗೆ ಗೌರವ, ಉತ್ತಮ ಸ್ಥಾನಮಾನ, ಬಡ್ತಿ ಎಲ್ಲವೂ ಸಿಗುತ್ತದೆ. ಹಾಗೆಯೇ ಅವರ ಕೆಲಸದಲ್ಲಿ ಕೆಲವೊಮ್ಮೆ ಕೆಲವು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಯೂ ಇದೆ ಎಂಬುದನ್ನು ಮರೆಯಬಾರದು. ಅದರಿಂದ ಅವರ ಕೆಲಸದಲ್ಲಿ ತುಂಬಾ ಎಚ್ಚರಿಕವಾಗಿ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಬೇಕಾಗುತ್ತದೆ. ಹಾಗೆಯೇ ಅವರಿಗೆ ದಾಂಪತ್ಯ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಕಾಣಿಸುತ್ತಿದೆ. ಆದುದರಿಂದ ಅವರೇನ್ ಮಾಡಬೇಕು? ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಂಡು ಪರಸ್ಪರ ಜೀವನದಲ್ಲಿ ತ್ಯಾಗ, ಸಹಕಾರ, ನೆರವು, ಕ್ಷಮೆ ಎಲ್ಲವೂ ಇದ್ದಾಗ, ಸಹನೆ ಇದ್ದಾಗ ಅವರ ದಾಂಪತ್ಯ ಜೀವನದಲ್ಲಿ ಬರಬಹುದಾದಂತಹ ಆ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಅದಕ್ಕೆ ಸತಿಪತಿ ಇಬ್ಬರೂ ಸಹಕರಿಸಿಕೊಂಡು ಹೋಗಲೇಬೇಕಾಗುತ್ತದೆ. ಇಲ್ಲದಿದ್ದರೆ ಇಂತಹ ಸಮಸ್ಯೆ ಎದುರಾಗುವುದು ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತದೆ. ಆದ್ದರಿಂದ ಅವರು ಜೀವನದಲ್ಲಿ ತುಂಬಾ ಎಚ್ಚರಿಕೆಯಿಂದ ದಾಂಪತ್ಯ ಜೀವನದಲ್ಲಿ ಮಾತಿಂದ ಮಾತು ಬೆಳೆದು ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು, ಅನುಮಾನಗಳು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇರುವುದನ್ನು ಮೊದಲೇ ತಿಳ್ಕೊಂಡ್ರೆ ಅದನ್ನು ನಿವಾರಿಸಿಕೊಂಡು ಮುಂದುವರಿಯುವಂತಹ ಸಾಧ್ಯತೆಯನ್ನು ನೀವು ನೋಡಬಹುದು. ಅದೇ ರೀತಿ ಈ ರೇಖೆ ಈಗ ಹೇಳಿದ್ನಲ್ಲ, ಈ ರೇಖೆಯಿಂದ ಒಂದು ರೇಖೆ ಇಲ್ಲಿ, ಈ ರೇಖೆ ಹಿಂಗೆ ಇರುತ್ತೆ, ಈ ರೇಖೆ ಈ ಇರುತ್ತೆ. ಆದರೆ ಇಲ್ಲಿಂದ ಮತ್ತೊಂದು ರೇಖೆ ಈ ಕಡೆ ಬಂದಿದ್ದರೆ, ಮತ್ತೊಂದು ರೇಖೆ ಈ ಕಡೆ ಈ ಪರ್ವತ ಶನಿ ಪರ್ವದ ಕಡೆ ಬಂದಿದ್ದರೆ, ಮತ್ತೊಂದು ರೇಖೆ ಶನಿ ಪರ್ವದ ಕಡೆ ಬಂದಿದ್ದರೆ
ಅಂಥ ವ್ಯಕ್ತಿಗಳಲ್ಲಿ ಕೆಲಸದಲ್ಲಿ ಹಲವು ರೀತಿಯ ತೊಂದರೆಗಳು, ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ದಾಂಪತ್ಯ ಜೀವನದಲ್ಲೂ ಅವರಿಗೂ ತುಂಬ ತೊಂದರೆ ಕಾಣಿಸಿಕೊಳ್ಳುತ್ತದೆ. ಆದರೆ ಅದನ್ನೆಲ್ಲವೂ ಪರಿಹರಿಸಿಕೊಂಡು ಅವರು ಜೀವನದಲ್ಲಿ ಮುಂದುವರಿದಾಗ ಮಾತ್ರ ಅವರಿಗೆ ಜೀವನದಲ್ಲಿ ಒಳ್ಳೆಯ ಸ್ಥಾನಮಾನಗಳು ಸಿಗಲು ಸಾಧ್ಯ. ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಬರುವಂತಹ ಕೆಲವು ದೋಷ ಗುಣಗಳು, ಅಂದರೆ ಒಂದು ಗೆರೆ ಇದ್ದಾಗ, ಮೇಲಕ್ಕಿದ್ದಾಗ ಅವರಲ್ಲಿ ಉತ್ತಮವಾದಂತಹ ಜೀವನ ಸೌಲಭ್ಯಗಳು ದೊರೆಯುತ್ತದೆ. ಹಾಗೆಯೇ ಈಗೊಂದು ಗೆರೆ ಇದ್ದಾಗ ಅವರ ದಾಂಪತ್ಯ ಜೀವನ ಹಾಗೂ ಅವರ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಬಂದಂತಹ ಅದೃಷ್ಟಗಳು ಮರೆಯಾಗಿ ದುರಾದೃಷ್ಟಗಳು ಕಾಡುವಂತಹ ಸಾಧ್ಯತೆ ಇದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಜೀವನವನ್ನ ಆ ರೀತಿಯಲ್ಲಿ ಮುಂದುವರಿಸಬೇಕು. ಇನ್ನು ಇಲ್ಲಿಂದ ಒಂದು ರೇಖೆ ಹೀಗೆ, ಇಲ್ಲಿ ಮಂಗಳ ಪರ್ವದಿಂದ ಒಂದು ರೇಖೆ, ಈ ಮಂಗಳ ಪರ್ವ ಇದೆಯಲ್ಲ, ಈ ಮಂಗಳದಿಂದ ಒಂದು ರೇಖೆ ಹೀಗೆ ಆಯುಷ ರೇಖೆಯನ್ನು ಕಟ್ ಮಾಡಿಕೊಂಡು ಈ ಭಾಗ್ಯ ರೇಖೆಯನ್ನು ಕಟ್ ಮಾಡಿಕೊಂಡು ಸಾಗಿದ್ದರೆ ಅವರಿಗೆ ಪಿತ್ರಾರ್ಜಿತವಾದ ಆಸ್ತಿ ಲಭಿಸಲಿದೆ. ಅವರಿಗೆ ಪಿತ್ರಾರ್ಜಿತ ದೊರೆಯಲ್ಲವೇನೋ, ಯಾರೋ ಇಟ್ಕೊಂಡಿದ್ದಾರೆ ಅದನ್ನು ಸಿಕ್ಕಿಲ್ಲವೇನೋ ಎಂಬ ಭಯ ಇರುತ್ತದೆ. ಆದರೆ ಅವರಿಗೆ ಆ ಆಸ್ತಿ ಅವರಿಗೆ ಬಂದು ಸೇರುತ್ತದೆ. ಅವರ ಆಸ್ತಿಯಿಂದ ಹೆಚ್ಚಿನ ಜನಗಳಿಗೆ ಅನುಕೂಲವಾಗುವಂಥ ಆಸ್ತಿಯನ್ನು ಪಡೆದು ಅದರಿಂದ ಮತ್ತಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ ಎಂಬುದನ್ನು ನಾವು ಹೀಗೆ ಜೀವನದಲ್ಲಿ ನಾವು ಹಲವು ರೀತಿಯಲ್ಲಿ ಸುಖ ಸಂತೋಷವನ್ನು ಅನುಭವಿಸುವಂತಹ ಒಂದು ಸೂಚನೆ ಇದಾಗಿದೆ. ಅಂದರೆ ಜೀವನದಲ್ಲಿ ಆಸ್ತಿ ಮಾಡುವಂತಹ ಸೌಭಾಗ್ಯಗಳು ಈ ರೀತಿಯಲ್ಲಿ ಬಂದು ಸೇರಲಿ. ಹೀಗೆ ಜೀವನದಲ್ಲಿ ಬರುವಂತಹ ಕೆಲವು ವಿಚಾರಗಳನ್ನ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ. ಅಂದರೆ ಜೀವನದಲ್ಲಿ ನಮಗೆ ಬಹಳ ರೀತಿಯ ಕಷ್ಟಗಳು ಬರಬಹುದು, ನಷ್ಟಗಳಾಗಬಹುದು. ಅಂತಹ ಸ್ಥಿತಿಯಲ್ಲೂ ನಮಗೆ ಇಂತಹ ಕೆಲವು ಸೂಚನೆಗಳನ್ನು ಕಂಡಾಗ ಜೀವನ ಬದಲಾಗಿ ನಾವು ಸಹ ಸುಖ ಸಂತೋಷ ಪಡುವಂತಹ ಸಾಧ್ಯತೆ ಇದೆ ಎಂಬ ಸೂಚನೆ ಅದಾಗಿದೆ. ಇಂತಹ ಸೂಚನೆಗಳಿದ್ದಾಗ ಅದಕ್ಕೆ ತಕ್ಕಂತ ಉದ್ಯೋಗ ವ್ಯವಹಾರಗಳನ್ನು ಮಾಡಿದಾಗ ನಾವು ಜೀವನದಲ್ಲಿ ಮುಂದುವರಿ ಸಾಧ್ಯವಾಗುತ್ತೆ. ಇಂತಹ ಹಲವಾರು ವಿಚಾರಗಳಿವೆ. ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಇಂತಹ ವಿಡಿಯೋಗಳು ನಿಮ್ಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿಯಲ್ಲಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದಲೇ ನೋಡಿ. ಹಾಗೆ ಇನ್ನೂ ನೀವು ಮಾಣಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಂಥ ಅಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವಂಥ ಗಂಟೆ ಹೆಚ್ಚಿನೇನು ಒಮ್ಮೆ ಒತ್ತಿದರೆ ಮಾಣಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಡಲಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗ್ತೀರಿ. ಅದೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಭವಿಷ್ಯ ತಿಳಿಯಬೇಕೆಂದವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ಹುಟ್ಟಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಎಂಬಂತ, ಹಿಂದೆ ನಡೆದಿದ್ದೇನು, ಈಗ ನಡೆಯುತ್ತಿರುವುದೇನು, ಮುಂದೆ ಏನು ನಡೆಯುತ್ತೆ ಎಂಬ ಎಲ್ಲ ವಿಚಾರಗಳನ್ನು ತಿಳಿಸುತ್ತೇವೆ. ಹಾಗೆಯೇ ಜೀವನದಲ್ಲಿ ಎದುರಾಗಬಹುದಾದ ಎಲ್ಲ ಕಷ್ಟ ನಷ್ಟಗಳಿಗೂ ಪರಿಹಾರ ಏನೆಂದು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.